ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋ ನೋಡ್ಬೋದು, ಸ್ವಾತಿ ಗೌಡ ಯೂಟ್ಯೂಬ್ ಚಾನಲ್ ಅಂತ ಒಬ್ಬರಿದ್ದಾರೆ, ತುಂಬಾ ಫೇಮಸ್ಸು. 2,20,000 ಜನ ಏನೋ ಫಾಲೋವರ್ಸ್ ಇದ್ದಾರೆ ಅವರಿಗೆ. ಸೊ ಅವರ ತಾಯಿ ನೆನ್ನೆ ತೀರ್ಕೊಂಡಿದ್ದಾರೆ. ಸುಮಾ ಗೌಡ್ರು ಮನೆ ಅಂತ. ಇವರು ಸಾಕಷ್ಟು ಜನಕ್ಕೆ ಗೊತ್ತಿರ್ಬೋದು ಅನ್ಕೋತೀನಿ. ಇವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ಸುಮಾ ಗೌಡ್ರು ಮನೆ ಅಂತ. ಅಡಿಗೆ ರೆಸಿಪಿ ಎಲ್ಲ ಮಾಡಿ ತೋರಿಸ್ತಾ ಇರ್ತಾರೆ. ಸೊ ನಾವು ಸ್ವಾತಿ ಗೌಡ ಯೂಟ್ಯೂಬ್ ಚಾನಲ್ ಅಂತ ಒಂದು ಚಾನಲ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು 4 ಇಯರ್ಸ್ ಆಯಿತು. ಅವರು 5 ಇಯರ್ಸಿಂದ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾರೆ. ನಾವು 4 ವರ್ಷದಿಂದ ಅವರ ಯೂಟ್ಯೂಬ್ ಚಾನಲ್ ನೋಡಿಕೊಂಡೇ ಬಂದಿದ್ದೀವಿ. ಸೊ ಅವ್ರಿಗೆ ಈ ಒಂದು ವಿಡಿಯೋ ನೋಡಿದ್ರೆ ಎಷ್ಟು ಬೇಜಾರಾಗುತ್ತೋ ಗೊತ್ತಿಲ್ಲ. ಏಕೆಂದರೆ ಇದೇ ಲಾಸ್ಟ್ ವಿಡಿಯೋ ಅವ್ರದ್ದು, ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ಲಾಸ್ಟ್ ವಿಡಿಯೋ. ಅವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದು. ಸೊ ಇದೇ ಒಂದು ಲಾಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು. ಅವರು ಇವಾಗಿಲ್ಲ, ತೀರ್ಕೊಂಡಿದ್ದಾರೆ. ತುಂಬಾ ಬೇಜಾರಾಗುತ್ತೆ ಹೇಳೋದಕ್ಕೆ. ಸೊ ಎಷ್ಟು ಅನ್ಯೋನ್ಯವಾಗಿದ್ದರು ಅವರು, ಫ್ಯಾಮಿಲಿ ಆಗಲಿ, ಅವ್ರ ಮಗಳ ಜೊತೆ ಆಗಲಿ ತುಂಬಾ ಚೆನ್ನಾಗಿದ್ರು. ರೀಸೆಂಟಾಗಿ ಅಷ್ಟೇ ಅವರ ಮಗನ ಮದುವೆ ಕೂಡ ಮಾಡಿದರು, ಸುಹಾಸ್ ಅಂತ. ನೋಡಿ ಆಂಟಿ ಹೇಗೆ ಮಲ್ಕೊಂಡಿದ್ದಾರೆ ಅಂತ. ನೋಡಲಿಕ್ಕೆ ತುಂಬಾ ಬೇಜಾರಾಗ್ತಾ ಇದೆ. ನೋಡ್ತಾ ಇದ್ರೆ ಅಳುನೇ ಬರ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ವಿಡಿಯೋ ಮಾಡ್ತಾಯಿದ್ರು. ಹಾಗೆ ತುಂಬಾ ಸಾಫ್ಟ್ ಅಂತಲೇ ಹೇಳ್ಬೋದು ಆಂಟಿ. ಅವ್ರ ಮಗಳಿಗೆ ನೋಡ್ಕೊಳ್ಳೋದಾಗಲಿ, ಅವ್ರ ಮೊಮ್ಮಗಂಗೆ ನೋಡ್ಕೊಳ್ಳೋದಾಗಲಿ ತುಂಬಾ ಚೆನ್ನಾಗಿ ಮಾಡೋರು. ಹಾಗೆ ಎಷ್ಟೊಂದೆಲ್ಲ ಅಡುಗೆ ರೆಸಿಪಿ ಎಲ್ಲ ಮಾಡೋರು. ಕ್ಯಾನ್ಸರ್ ಬಂದ್ಬಿಟ್ಟು ಅವರು ತೀರ್ಕೊಂಡಿರೋ ಅಂತಹದ್ದು. ಸೊ ಅಮ್ಮ ಮಗಳು ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾರೆ ಅಂತ, ಎಷ್ಟು ಚೆನ್ನಾಗಿ ವೀಡಿಯೋ ಮಾಡಿದ್ದಾರೆ ಅಂತ. ಸೊ ನಾವು ಈ ಒಂದು ಯೂಟ್ಯೂಬ್ ಚಾನಲ್ನ ನೋಡಿಕೊಂಡೇ ಬೆಳೆದಿದ್ದು. ನಾವು ಇವಾಗ ಏನಾದರೂ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದೀವಿ ಅಂದರೆ ಇನ್ಸ್ಪಿರೇಷನ್ ಇವರೇ ಅಂತಲೇ ಹೇಳ್ಬೋದು. ಸೊ ಅಮ್ಮ ಇಷ್ಟು ಬೇಗ ಸಾಯ್ತಾರೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಇಷ್ಟು ಚಿಕ್ಕ ವಯಸ್ಸಿಗೆ ಈ ಥರ ಆಗಬಾರ್ದಿತ್ತು. ಸೊ ಎಲ್ಲರೂ ಒಂದಲ್ಲ ಒಂದು ದಿನ ಹೋಗೋದೆ. ಅಮ್ಮ ಬೇಗ ಹೋಗಿದ್ದಾರೆ, ನಾವು ಲೇಟಾಗಿ ಹೋಗ್ತೀವಿ ಅಷ್ಟೇ. ಸೊ ಆದ್ರೂ ಇವ್ರ ಫ್ಯಾಮಿಲಿಗೆ ದುಃಖ ತಡ್ಕೊಳ್ಳುವಂತಹ ಶಕ್ತಿ ದೇವರು ಕೊಡಲಿ ಅಂತ ಹೇಳ್ತೀನಿ. ಸೊ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಮ್ಮ. ಓಂ ಶಾಂತಿ. ಹಾಗೆ ಎಲ್ರಿಗೂ ಒಳ್ಳೆಯದಾಗಲಿ. RIP ಅಮ್ಮ. ಥ್ಯಾಂಕ್ ಯು ಫಾರ್ ವಾಚಿಂಗ್.